ಹಂಗಾಮ ಮತ್ತೆ ಶುರುವಾಗಿದೆ. ಶಾಲೆಗಳಲ್ಲಿ ಹಿಜಾಬ್ ಧರಿಸೋದಕ್ಕೆ ಅನುಮತಿ ಕೊಟ್ಟಿರುವಂತಹ ಸರ್ಕಾರ ಕೇಸರಿ ಶಾಲು ಧರಿಸದಂತೆ ನಿರ್ಬಂಧ ಹಾಕಿದೆ. ಇದು ರಾಜಕೀಯ ಹಂಗಾಮಕ್ಕೆ ವೇದಿಕೆ ಮಾಡಿಕೊಟ್ಟಿದೆ. ಹಿಜಾಬನ್ನು ಧರಿಸಬಹುದು ಅನ್ನುವಂಥ ಒಂದು ಆಘಾತಕಾರಿಯಾದಂಥ ನಿರ್ಣಯವನ್ನು ಇವತ್ತು ಶಿಕ್ಷಣ ಇಲಾಖೆ ಕೈಗೊಂಡಿರುವಂಥದ್ದು ಅತ್ಯಂತ ಖೇದಕರವಾದಂಥ ಸಂಗತಿ. ಹಿಜಾಬ್ ಒಂದೇ ಅಲ್ಲ, ಶನಿವಾರ ಹಾಕೊಳ್ಳೋದು, ಚೂಡಿದಾರ ಹಾಕೊಳ್ಳೋದು, ರುದ್ರಾಕ್ಷಿ ಹಾಕೊಳ್ಳೋದು ಎಲ್ಲರಿಗೂ ಕೂಡ ಹಾಕಬಹುದು. ಇಷ್ಟು ದಿವಸ ಏನು ಮಾಡ್ತಾ ಇದ್ರು? 3 ವರ್ಷ ಆಯ್ತಲ್ಲ ಸರ್ಕಾರ ಬಂದು. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಹಿಜಾಬ್ ಹಂಗಾಮ. ಹಿಜಾಬ್ ಸಂಘರ್ಷ ಕೇಸರಿ ಕೆಂಡಾಮಂಡಲ. 2-3 ವರ್ಷದಿಂದ ತಣ್ಣಗಿದ್ದ ಹಿಜಾಬ್ ಕಿಚ್ಚು ಮತ್ತೆ ಹೊತ್ಕೊಂಡಿದೆ. ಈ ಬಾರಿಯ ಶೈಕ್ಷಣಿಕ ವರ್ಷದಿಂದಲೇ ಹಿಜಾಬ್ಗೆ ಅವಕಾಶವಿದೆ ಅಂತ ಸರ್ಕಾರ ಘೋಷಣೆ ಮಾಡುತ್ತಿದ್ದಂತೆ ಕೇಸರಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಹಿಜಾಬ್ಗೆ ಅವಕಾಶ ಕೊಟ್ಟ ಸರ್ಕಾರ ಕೇಸರಿ ಶಾಲ್ಗೂ ಅವಕಾಶ ಕೊಡಲಿ ಅಂತ ರಣಕಹಳೆ ಮೊಳಗಿಸುತ್ತಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಶಾಲೆ ಕಾಲೇಜುಗಳು ಶುರುವಾಗ್ತವೆ. ಇಂಥ ಹೊತ್ತಲ್ಲೇ ಹಿಜಾಬ್ ಹಂಗಾಮ ಶುರುವಾಗಿದೆ. ನಿನ್ನೆ ಮಹತ್ವದ ನಿರ್ಧಾರ ಹೊರಹಾಕಿದ್ದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹಿಜಾಬ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಅನುಮತಿಸಬಹುದಾದ ಸಾಂಪ್ರದಾಯಿಕ ವಸ್ತ್ರಗಳು, ಪದ್ಧತಿ ಆಧಾರಿತ ಸಂಕೇತಗಳು, ಪೇಟ ಅಥವಾ ಟರ್ಬನ್, ಜನಿವಾರ, ಪವಿತ್ರದಾರ, ಶಿವದಾರ, ರುದ್ರಾಕ್ಷಿ, ತಲೆವಸ್ತ್ರ ಅಥವಾ ಹಿಜಾಬನ್ನ 1ರಿಂದ 12ನೇ ತರಗತಿ ವಿದ್ಯಾರ್ಥಿಗಳು ಬಳಸಬಹುದು ಅಂತ ಆದೇಶ ನೀಡಿದ್ದಾರೆ. ಶಿಕ್ಷಣ ಸಚಿವರ ಈ ನಿರ್ಧಾರಕ್ಕೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರು ಬೆಂಬಲ ಸೂಚಿಸುತ್ತಿದ್ದಾರೆ. ಹಿಜಾಬ್ ಒಂದೇ ಅಲ್ಲ, ಜನಿವಾರ, ಶಿವದಾರವನ್ನೂ ಹಾಕಬಹುದು, ಆದರೆ ಕೇಸರಿ ಶಾಲಿಗೆ ಅವಕಾಶ ಇಲ್ಲ ಎಂದಿದ್ದಾರೆ. ಹಿಜಾಬ್ ಒಂದೇ ಅಲ್ಲ, ಶನಿವಾರ ಹಾಕೊಳ್ಳೋದು, ಚೂಡಿದಾರ ಹಾಕೊಳ್ಳೋದು, ರುದ್ರಾಕ್ಷಿ ಹಾಕೊಳ್ಳೋದು ಎಲ್ಲರಿಗೂ ಕೂಡ ಹಾಕಬಹುದು. ಅವರವ್ರ ನಂಬಿಕೆಗಳಿಗೆ ಅನುಗುಣವಾಗಿ ಹಾಕಬಹುದು. ಅಪ್ ಟು 12th ಸ್ಟ್ಯಾಂಡರ್ಡ್ವರೆಗೆ, ಅದು ಹೈಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಪ್ರೈಮರಿ ಸ್ಕೂಲ್ ಇರಲಿ, ಎಲ್ಲಕ್ಕೂ ಕೂಡ ಅನ್ವಯ ಆಗ್ತದೆ. ಯಾವಾಗ ಸರ್ಕಾರದ ಈ ನಿರ್ಧಾರ ಹೊರಬಿತ್ತೋ ಕಮಲ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಅದರಲ್ಲೂ ಕೇಸರಿ ಶಾಲಿಗೆ ಅವಕಾಶ ಇಲ್ಲ ಅಂದದ್ದು ಕೇಸರಿ ನಾಯಕರ ಕಣ್ಣು ಕೆಂಪಗಾಗಿಸಿದೆ. ವಿದ್ಯಾರ್ಥಿಗಳ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಆದ್ಯತೆ ನೀಡಿದ್ದೇವೆ ಅಂತ ಕಾಂಗ್ರೆಸ್ ಹೇಳುತ್ತಿದ್ರೆ, ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಆಚರಣೆಗೆ ಅವಕಾಶ ಅಂತ ಬಿಜೆಪಿ ಸಿಡಿದೆದ್ದಿದೆ. ಹಿಜಾಬ್ ಕಾರಣಕ್ಕೆ ಶಿಕ್ಷಣದಿಂದ ದೂರ ಆಗಬಾರದು ಅಂತ ಕಾಂಗ್ರೆಸ್ ಹೇಳುತ್ತಿದ್ದು, ಕಾಂಗ್ರೆಸ್ನಿಂದ ಓಲೈಕೆ ರಾಜಕಾರಣ ಅಂತ ಬಿಜೆಪಿ ಕಿಡಿಕಾರ್ತಿದೆ. ಹಾಗೆ ಸಮವಸ್ತ್ರದ ಜೊತೆ ಹಿಜಾಬ್ ಧರಿಸಬಹುದು ಅಂತ ಸರ್ಕಾರ ಆದೇಶ ಹೊರಡಿಸಿದ್ದು, ಸಮವಸ್ತ್ರ ಅನ್ನೋದೇ ಸಮಾನತೆ ಅಂತ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಶಾಲೆಗಳಲ್ಲಿ ಧಾರ್ಮಿಕ ಸಂಕೇತಗಳನ್ನು ಧರಿಸಬರ ಹೇಳುತ್ತಿದ್ದು, ಧಾರ್ಮಿಕ ಸಂಕೇತಗಳಿಂದ ವಿಭಜನೆ ಭಾವ ಸೃಷ್ಟಿಯಾಗುತ್ತೆ ಅನ್ನೋದು ಬಿಜೆಪಿಯ ವಾದ. ಹೀಗಾಗಿ ಸಮವಸ್ತ್ರದ ಸಿದ್ಧಾಂತಕ್ಕೆ ಧಕ್ಕೆ ಆಗದಂತೆ ಕ್ರಮ ಕೈಗೊಳ್ಳುತ್ತೀವಿ ಅಂತ ಕಾಂಗ್ರೆಸ್ ಹೇಳಿದ್ದು, ಕೇಸರಿ ಶಾಲು ಧರಿಸುವ ಹಕ್ಕನ್ನ ಮೊಟಕುಗೊಳಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಬಿಜೆಪಿ ತಿರುಗಿ ಬಿದ್ದಿದೆ. ಆದರೆ ಕಾಂಗ್ರೆಸ್ ಮಾತ್ರ ಮಕ್ಕಳ ಸಭ್ಯತೆ ಕಾಪಾಡುವುದೇ ನಮ್ಮ ಆದ್ಯತೆ ಅಂತಿದೆ. ಇದರಿಂದ ಸಿಟ್ಟಿಗೆದ್ದಿರೋ ಬಿಜೆಪಿ ಹಾಗೂ ಹಿಂದೂ ಪರ ಸಂಘಟನೆಗಳು ರಾಜ್ಯಾದ್ಯಂತ ಹೋರಾಟ ಮಾಡುವುದಕ್ಕೆ ಮುಂದಾಗಿವೆ. ಎಷ್ಟು ಯೂನಿವರ್ಸಿಟೀಸ್ ಮೋದಿ ಅವರು ಬಂದ್ಮೇಲೆ ಕಟ್ಟಿದ್ದಾರೆ, ಎಷ್ಟು IIT ಮಾಡಿದ್ದಾರೆ, ಎಷ್ಟು IIM ಮಾಡಿದ್ದಾರೆ, ಅದ್ರ ಬಗ್ಗೆ ಗಮನ ಇಲ್ಲ ಇವರಿಗೆ. ಬರೇ ಆ ಶಾಲೆ ಹಾಕೊಳ್ಳಿ, ಈ ಶಾಲೆ ಹಾಕೊಳ್ಳಿ. ಆ ಶಾಲೆ ಹಾಕೊಂಡ ತಕ್ಷಣ ಉದ್ಯೋಗ ಸಿಗುತ್ತಾ? ಆ ಶಾಲ್ಗಳು ಹಾಕೊಂಡ್ರೆ ಆದ ತಕ್ಷಣ ನಿಮ್ಗೆ ಇದು ಸಿಗುತ್ತಾ? ತನ್ನ ವೋಟ್ ಬ್ಯಾಂಕ್ ಅನ್ನ ಭದ್ರಗೊಳಿಸಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಶಾಲೆಯ ಸಮವಸ್ತ್ರದಲ್ಲಿ ಹಿಜಾಬನ್ನು ಧರಿಸಬಹುದು ಅನ್ನುವಂಥ ಒಂದು ಆಘಾತಕಾರಿಯಾದಂಥ ನಿರ್ಣಯವನ್ನು ಇವತ್ತು ಶಿಕ್ಷಣ ಇಲಾಖೆ ಕೈಗೊಂಡಿರುವಂಥದ್ದು ಅತ್ಯಂತ ಖೇದಕರವಾದಂಥ ಸಂಗತಿ. ಇನ್ನು ಇದೇ ವಿಷಯವಾಗಿ ಮಾತಾಡಿದ ಎಚ್.ಡಿ. ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧ ಕೆಂಡಕಾರಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ನಿಂದ ಮುಸ್ಲಿಮರ ಓಲೈಕೆ ಮಾಡುವುದಕ್ಕೆ ಶುರು ಮಾಡಿದ್ದಾರೆ. ಸರ್ಕಾರದ ನಡೆ ವಿರೋಧಿಸಿ ಮುಸ್ಲಿಂ ನಾಯಕರು ಸಮಾವೇಶಕ್ಕೆ ಸಜ್ಜಾಗಿದ್ದರು. ಈ ಒತ್ತಡಕ್ಕೆ ಮಣಿದು ಈ ನಿರ್ಧಾರ ಕೈಗೊಂಡಿದೆ ಅಂತ ಆರೋಪ ಮಾಡಿದ್ದಾರೆ. ಇಷ್ಟು ದಿವಸ ಏನು ಮಾಡ್ತಾ ಇದ್ರು? 3 ವರ್ಷ ಆಯ್ತಲ್ಲ ಸರ್ಕಾರ ಬಂದು. ಎಂಥದ್ದು ದಾವಣಗೆರೆ ಚುನಾವಣೆ ರಿಸಲ್ಟ್ ಬಂದ್ಮೇಲೆ ಇವತ್ತೇನೋ ಮಧ್ಯಾಹ್ನ ಪ್ರೆಸ್ ಮೀಟ್ ಇದೆಯಂತಲ್ಲ, ರಿಪೋರ್ಟ್ ರೆಕಾರ್ಡನ್ನು ಇಡ್ತಾರಂತಲ್ಲ ನಿಮ್ಮ ಮುಂದೆ. ಈಗ ಅದಕ್ಕೆ ಬಹುಶಃ ಅದಕ್ಕೆ ಎದರ್ಕೊಂಡು ಈಗ ಮಾಡವ್ರೆ, ಏನೋ ಒಂದು ತೋರ್ಸೋದಕ್ಕೆ.
ಒಟ್ನಲ್ಲಿ ಮತ್ತೆ ಹಿಜಾಬ್ ಹಂಗಾಮ ಶುರುವಾಗಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯದಲ್ಲಿ ಮಹಾಮಳೆಯ ಅಬ್ಬರ ಶುರುವಾಗಿದೆ. 4-5 ಜಿಲ್ಲೆಗಳಲ್ಲಿ ಬಿಟ್ಟು ಬಿಟ್ಟು ಮಳೆಯಾಗ್ತಾ ಇದ್ದು ಜನ ಕಂಗಾಲಾಗಿ ಹೋಗಿದ್ದಾರೆ. ಬೇಸಿಗೆ ಮಳೆಯ ಹೊಡೆತಕ್ಕೆ 10 ಮನೆಗಳು ನೆಲ ಕಚ್ಚಿ ಹೋಗಿವೆ. ನಾಲ್ಕು ಜಿಲ್ಲೆಗಳಲ್ಲಿ ಬಿಟ್ಟು ಬಿಟ್ಟು ಸುರಿತಾ ಇದೆ ಮಹಾಮಳೆ. ಬೇಸಿಗೆ ಮಳೆಯ ಅಬ್ಬರ, ಜನಜೀವನ ತತ್ತರ. ರಾಜ್ಯದಲ್ಲಿ ಈ ಬಾರಿ ಮಹಾಮಳೆಯಾಗೋ ಮುನ್ಸೂಚನೆ ಸಿಗ್ತಾ ಇದೆ. ಅರ್ಧ ಬೇಸಿಗೆಯೇ ಮುಗಿದಿಲ್ಲ, ಅಷ್ಟರಲ್ಲೇ ಮಹಾಮಳೆ ಸುರಿಯೋದಕ್ಕೆ ಶುರುವಾಗಿದೆ. ಬೇಸಿಗೆಯಲ್ಲಿ ಬೆಂದು ಹೋಗಬೇಕಾಗಿದ್ದ ಜನ ವರುಣನ ಹೊಡೆತಕ್ಕೆ ತತ್ತರಿಸಿ ಹೋಗ್ತಾ ಇದ್ದಾರೆ. 4-5 ಜಿಲ್ಲೆಗಳಲ್ಲಿ ಮೇಲಿಂದ ಮೇಲೆ ಮಳೆಯಾಗ್ತಾ ಇದ್ದು ಜನರ ಬದುಕು ಮೂರಾಬಟ್ಟೆಯಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಧಾರಾಕಾರ ಮಳೆಯಾಗಿದೆ. 1 ಗಂಟೆಗೂ ಹೆಚ್ಚು ಕಾಲ ಬಿರುಗಾಳಿ ಮಳೆಯಾಗಿದ್ದು ಜನ ಹೈರಾಣಾಗಿ ಹೋಗಿದ್ದಾರೆ. ಮಳೆಯ ಹೊಡೆತಕ್ಕೆ ಗಾಂಧಿ ಮಾರುಕಟ್ಟೆಯಲ್ಲಿನ ಗೋಡೆಯ ಕಲ್ಲುಗಳೆಲ್ಲ ಧರಾಶಾಹಿಯಾಗಿದ್ದು ಸ್ಥಳೀಯರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಏಕಾಏಕಿ ಕಲ್ಲುಗಳು ಬೀಳ್ತಾ ಇದ್ದಂಗೆ ಅಂಗಡಿಗಳಲ್ಲಿ ಇದ್ದ ಜನ ಹೊರಗಡೆ ಓಡ್ಬಂದಿದ್ದಾರೆ. ಅಥಣಿ ತಾಲೂಕಿನಲ್ಲಿ ಮಳೆರಾಯ ಸೃಷ್ಟಿ ಮಾಡಿರುವಂತಹ ಅವಾಂತರಗಳು ಒಂದೆರಡಲ್ಲ. ಸಂಬರ್ಗಿ ಗ್ರಾಮದಲ್ಲಿ ಕಳೆದ ರಾತ್ರಿ ಸುರಿದ ಭಾರೀ ಗಾಳಿ ಮಳೆ ಜನರನ್ನ ಹೈರಾಣಾಗಿಸಿದೆ. ಬಿರುಗಾಳಿಯ ಹೊಡೆತಕ್ಕೆ 10ಕ್ಕೂ ಹೆಚ್ಚು ಮನೆಗಳ ಮೇಲ್ಛಾವಣಿ ಹಾರ್ಕೊಂಡು ಹೋಗಿದ್ದು 20ಕ್ಕೂ ಹೆಚ್ಚು ಮರಗಳು ಹಾಗೂ ವಿದ್ಯುತ್ ಕಂಬಗಳು ನೆಲಕಚ್ಚಿ ಹೋಗಿವೆ. 10ಕ್ಕೂ ಹೆಚ್ಚು ಮನೆಗಳ ಮೇಲ್ಛಾವಣಿ ಹಾರಿ ಹೋದ ಪರಿಣಾಮ ರಾತ್ರಿಯೆಲ್ಲ ಜನ ಪರದಾಡಿದ್ದಾರೆ. ಬೃಹದಾಕಾರದ ಮರಗಳು ರಸ್ತೆಗೆ ಉರುಳಿದ ಪರಿಣಾಮ ಅಥಣಿ ರಸ್ತೆ ಸಂಚಾರ ವ್ಯವಸ್ಥೆ ಕೆಲಕಾಲ ಸ್ಥಗಿತವಾಗಿತ್ತು. ಬೆಳಗಾವಿ ಜಿಲ್ಲೆಯಲ್ಲಿ ವರುಣನ ಅಬ್ಬರ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ಕಳೆದ 3 ದಿನಗಳಿಂದ ಮೇಲಿಂದ ಮೇಲೆ ಮಳೆಯಾಗ್ತಾ ಇದೆ. ಬೆಳಗಾವಿ, ಗೋಕಾಕ್, ಕಿತ್ತೂರು, ಬೈಲಹೊಂಗಲ, ಖಾನಾಪುರ ಸೇರಿದಂತೆ ಹಲವು ತಾಲೂಕುಗಳಲ್ಲಿ ಭಾರೀ ಮಳೆಯಾಗಿದೆ. ಬಿರುಗಾಳಿ ಹೊಡೆತಕ್ಕೆ ಗೋಕಾಕ್ನಲ್ಲಿ ಹಾಕಿದ್ದ ಬೃಹತ್ ಜಾಹೀರಾತು ಫಲಕ ನೆಲಕಚ್ಚಿದ್ದು ದೊಡ್ಡ ಅನಾಹುತವೊಂದು ತಪ್ಪಿದೆ. ಪಕ್ಕದಲ್ಲೇ ಇದ್ದ 33 ಕಿಲೋವೋಲ್ಟ್ಸ್ ವಿದ್ಯುತ್ ಕಂಬಕ್ಕೆ ಹಾನಿಯಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ಖಾನಾಪುರ ತಾಲೂಕಿನ ಬೂರಣಕಿ ಗ್ರಾಮದಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ. ಬಿರುಗಾಳಿ ಮಳೆಗೆ ಶಾಲೆಯ ಮೇಲ್ಛಾವಣಿ ಸಂಪೂರ್ಣ ಹಾರಿ ಹೋಗಿದೆ. ಮಕ್ಕಳು ಶಾಲೆಯಲ್ಲಿ ಕೂತು ಪಾಠ ಕೇಳದಂತಾಗಿದ್ದು ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ವಿಠಲ್ ಹಲಗೇಕರ್ ಶೀಘ್ರದಲ್ಲೇ ದುರಸ್ತಿ ಕಾರ್ಯ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಹುಬ್ಬಳ್ಳಿ, ಧಾರವಾಡ ಜಿಲ್ಲೆಯಲ್ಲೂ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ. ಕಲಘಟಕಿ ತಾಲೂಕಿನ ಹಲವೆಡೆ ಭಾರೀ ಮಳೆಯಾಗಿದ್ದು ಗುಡುಗು ಸಿಡಿಲಿನ ಹೊಡೆತಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆಗೆ ರೈತರ ಬದುಕು ನೀರಾಬಟ್ಟೆಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಮೇಲಿಂದ ಮೇಲೆ ಮಳೆಯಾಗ್ತಾ ಇದೆ. ಕಳೆದ 3-4 ದಿನಗಳಿಂದ ಧಾರಾಕಾರ ಮಳೆಯಾಗ್ತಾ ಇದ್ದು ಜನ ತತ್ತರಿಸಿ ಹೋಗಿದ್ದಾರೆ. ಮಧ್ಯಾಹ್ನದವರೆಗೂ ಬಿಸಿಲಿನ ಧಗೆ ಬಳಲಿ ಬೆಂಡಾಗೋ ರೀತಿ ಮಾಡಿದ್ರೆ ಸಂಜೆ ಆಗ್ತಾ ಇದ್ದಂಗೆ ಮಳೆ ಹೊಡೆತಕ್ಕೆ ಜನ ಕಂಗಾಲಾಗ್ತಾ ಇದ್ದಾರೆ. ಉಡುಪಿ ಜಿಲ್ಲೆಯಲ್ಲೂ ಭಾರೀ ಮಳೆ ಸುರಿದಿದೆ. ಬಿರುಗಾಳಿ ಮಳೆಗೆ 10 ಮರಗಳ ಜೊತೆಗೆ ವಿದ್ಯುತ್ ಕಂಬಗಳು ಧರಾಶಾಹಿಯಾಗಿವೆ. ಎಲ್ಲಂದರಲ್ಲಿ ವಿದ್ಯುತ್ ಲೈನ್ ಕಟ್ ಆಗಿದ್ದರಿಂದ ಹೆಬ್ರಿ ತಾಲೂಕು ಸಂಪೂರ್ಣ ಶಟ್ಡೌನ್ ಆಗಿತ್ತು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕೌದಳ್ಳಿಯಲ್ಲೂ ಮಳೆರಾಯ ಅಬ್ಬರಿಸಿದ್ದಾನೆ. 1 ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆಗೆ ಎಲ್ಲಂದರಲ್ಲಿ ನೀರು ನುಗ್ಗಿದೆ. ರಸ್ತೆಯ ಚರಂಡಿಗಳೆಲ್ಲ ಉಕ್ಕಿ ಹರಿದು ಮಲೆಮಹದೇಶ್ವರ ಬೆಟ್ಟದ ರಸ್ತೆಯಲ್ಲಿ ಫುಲ್ ಜಾಮ್ ಆಗಿತ್ತು. ಹೀಗಾಗಿ ವಾಹನ ಸವಾರರು ಪರಿತಪಿಸಿ ಹೋಗಿದ್ದಾರೆ. ಮಳೆ ನೀರು ಸರಾಗವಾಗಿ ಹರಿಯೋಕೆ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಪ್ರತಿ ಮಳೆಗಾಲ ಶುರುವಾದಾಗಲೂ ಇದೇ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ಮಳೆರಾಯನ ಅಬ್ಬರ ಜೋರಾಗಿದೆ. ಬಿರುಗಾಳಿ ಸಹಿತ ಧಾರಾಕಾರ ಮಳೆಯಾಗಿದ್ದು ಶಹಾಪುರ ತಾಲೂಕಿನ ಸಗರ ಗ್ರಾಮದ ಜನ ಕಂಗಾಲಾಗಿ ಹೋಗಿದ್ದಾರೆ. 2 ದಿನ ಭಾರೀ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇನ್ನು ಮೈಸೂರಲ್ಲೂ ವರುಣದೇವ ತಂಪನ್ನ ಎರೆದಿದ್ದಾನೆ. ಬಿಸಿಲಿಂದ ಕಂಗೆಟ್ಟಿದ್ದ ಜನ ಏಕಾಏಕಿ ಸುರಿದ ಮಳೆಗೆ ಫುಲ್ ಖುಷ್ ಆಗಿದೆ. ನಾಲ್ಕೈದು ಜಿಲ್ಲೆಗಳಲ್ಲಿ ಮಳೆ, ತುಮಕೂರಲ್ಲಿ ಕತ್ತೆ ಮೆರವಣಿಗೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭರ್ಜರಿ ಮಳೆಯಾಗ್ತಾ ಇದ್ರೆ
ತುಮಕೂರಲ್ಲಿ ಮಾತ್ರ ಹನಿ ನೀರಿಗೂ ಜನ ಪರದಾಡ್ತಾ ಇದ್ದಾರೆ. ಹೀಗಾಗಿ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಬಡಮಂಗನಹಟ್ಟಿಯಲ್ಲಿ ಕತ್ತೆಗಳ ಮೆರವಣಿಗೆ ಮಾಡಿದ್ದಾರೆ. ಮಳೆಗಾಗಿ ದೇವರ ಮೊರೆ ಹೋಗಿರೋ ಜನ ಕತ್ತೆಗಳಿಗೆ ಅಲಂಕಾರ ಮಾಡಿ ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡಿದ್ದಾರೆ. ಮಳೆ ಬಾರದೇ ಇದ್ದಾಗ ಕತ್ತೆಗಳ ಮೆರವಣಿಗೆ ಮಾಡಿದ್ರೆ ಮಳೆ ಬರುತ್ತೆ ಅನ್ನೋದು ಇಲ್ಲಿನವರ ನಂಬಿಕೆ. ಹೀಗಾಗಿ ವರುಣ ದೇವನ ಕೃಪೆಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಒಟ್ಟಲ್ಲಿ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗ್ತಾ ಇದ್ರೆ ಇನ್ನೂ ಹಲವು ಕಡೆಗಳಲ್ಲಿ ಬೇಸಿಗೆಯ ಬರ ತಾಂಡವವಾಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮೋದಿಯ ಒಂದೇ ಒಂದು ಕರೆಗೆ ಬಂಗಾರದ ಬೆಲೆ ಗಗನಕ್ಕೇರಿ ಕೂತಿದೆ. 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ ಅಂತ ಮೋದಿ ಹೇಳ್ತಾ ಇದ್ದಂತೆ ಚಿನ್ನ ಪ್ರಿಯರ ಕನಸಿಗೆ ಕೊಳ್ಳಿ ಬಿದ್ದಿದೆ. ಬಂಗಾರದ ಬೆಲೆ ಕೇಳಿ ಹೌಹಾರಿ ಹೋಗ್ತಿದ್ದಾರೆ. ಈ ಆಭರಣ ಚಿನ್ನ ಖರೀದಿ ಮಾಡೋರು ಯಾರು? ಬಡವರು, ಮಧ್ಯಮ ವರ್ಗದವರು. ಅವ್ರು ಎಲ್ಲಿಂದ ಖರೀದಿ ಮಾಡಕ್ ಸಾಧ್ಯ? ತುಂಬಾ ಕಷ್ಟ ಆಗ್ತದೆ. ಪ್ರಧಾನಮಂತ್ರಿ ಅವರು ಹೇಳಿರೋದು ಒಂದು ಎಮೋಷನಲ್ ರಿಕ್ವೆಸ್ಟ್ ಮಾಡಿದ್ದಾರೆ. ಅವರು ಏನು ನಮ್ಮ ಫಾರಿನ್ ಎಕ್ಸ್ಚೇಂಜ್ ಕಾಪಾಡೋದಕ್ಕೆ ಏನಾದ್ರು ನಾವು ಕಾರ್ಯಕ್ರಮ ಮಾಡಿದ್ರೆ ಸ್ವಲ್ಪ ಬಂಗಾರ ತಗೋಬೇಕಾಕೈತಿ, ಮತ್ತು ಮುಂದ ರೇಟ್ ಜಾಸ್ತಿ ಆಕೈತಿ ಅಂತ ಹೆದರಿಕೆನೂ ಇದೆ. ಇವಾಗ ತಾಳಿ ತಗೊಳ್ಳೋದ್ರೆ ಮದುವೆ ಆಗಲ್ಲ. ಸೊ ಬೇಸಿಕ್ ರಿಂಗ್ ಇರ್ಬೋದು, ಅದಷ್ಟು ಮದುವೆ ಹೆಣ್ಣಿಗೆ ಬೇಕೇ ಬೇಕು. ದುಬಾರಿ ಚಿನ್ನ ಇನ್ಮುಂದೆ ನೋಡೋದಕ್ಕಷ್ಟೇ ಚೆನ್ನ. ಏರುತ್ತಿದೆ ಚಿನ್ನದ ರೇಟು, ಗೋಲ್ಡ್ ಮಾಲೀಕರಿಗೆ ಟೆನ್ಷನ್. ಚಿನ್ನ ಅಂದ್ರೆ ಹೆಣ್ಮಕ್ಕಳ ಪಾಲಿನ ಕನಸು, ಕಷ್ಟ ಕಾಲದಲ್ಲಿ ಕೈ ಹಿಡಿಯೋ ಇಡುಗಂಟು. ಇದೇ ಕಾರಣಕ್ಕೆ ಚಿನ್ನ ಅಂದ್ರೆ ಜನ ಮುಗಿ ಬೀಳೋದು. ಚಿನ್ನದ ಬೆಲೆ ಲಕ್ಷ ದಾಟಿ ಹೋದ್ರೂ ಜನರ ಚಿನ್ನದ ಮೋಹ ಹೋಗಿಲ್ಲ. ಸಾಲ ಸೋಲ ಮಾಡಿಯಾದ್ರೂ ಚಿನ್ನದ ಹಿಂದೆ ಬೀಳ್ತಿದ್ದಾರೆ. ಇದು ಭಾರತ ಆರ್ಥಿಕತೆಯ ಮೇಲೂ ಹೊಡೆತ ಕೊಡೋದಕ್ಕೆ ಶುರುವಾಗಿತ್ತು. ಹೀಗಾಗಿಯೇ ಪ್ರಧಾನಿ ನರೇಂದ್ರ ಮೋದಿ 1 ವರ್ಷಗಳ ಕಾಲ ಚಿನ್ನ ಖರೀದಿ ಮಾಡಬೇಡಿ ಅಂತ ಮನವಿ ಮಾಡಿದ್ರು. ಪ್ರಧಾನಿ ಮೋದಿಯ ಈ ಕರೆ ಹೊರ ಬೀಳ್ತಿದ್ದಂತೆ ಚಿನ್ನದ ಲೋಕದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಬೆಲೆ ಏರಿಕೆಯಲ್ಲಿ ಹಿಂದೆಂದೂ ಕಾಣದ ಐತಿಹಾಸಿಕ ದಾಖಲೆಗೆ ಬಂದು ನಿಂತಿದೆ. ಚಿನ್ನ ಖರೀದಿಯನ್ನ ಕಡಿಮೆ ಮಾಡಿ ಅಂತ ಪ್ರಧಾನಿ ಮೋದಿ ಕರೆ ಕೊಟ್ಟಿದ್ದು ಚಿನ್ನದ ಬೆಲೆಯಲ್ಲಿ ಭಾರೀ ಏರಿಕೆಯಾಗಿದೆ. 6% ಆಮದು ಸುಂಕ ಈಗ 15% ಬಂದು ನಿಂತಿದೆ. ಈ ಮೂಲಕ ವಿದೇಶಿ ವಿನಿಮಯ ಉಳಿಸಲು ಚಿನ್ನಕ್ಕೆ ಬರೆ ಹಾಕಲಾಗ್ತಿದ್ದು ಬಂಗಾರ ಪ್ರಿಯರಿಗೆ ದೊಡ್ಡ ಶಾಕ್ ಆಗಿದೆ. ಕೆಲವೇ ದಿನಗಳಲ್ಲಿ ಬಂಗಾರದ ಬೆಲೆ ಡಬಲ್ ಆಗಲಿದೆ. 22 ಕ್ಯಾರೆಟ್ನ 1 ಗ್ರಾಂ ಚಿನ್ನಕ್ಕೆ 14,880 ರೂಪಾಯಿ ಆಗಿದ್ದು 1 ಕೆಜಿ ಬೆಳ್ಳಿಯ ಬೆಲೆ 3 ಲಕ್ಷಕ್ಕೆ ಏರಿಕೆಯಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆಯಾಗುವುದು ಖಾಯಮಾಗಿದ್ದು ಚಿನ್ನದ ಬೆಲೆ 1 ಗ್ರಾಂಗೆ 20,000 ಆಗಲಿದೆ ಅಂತ ಹೇಳಲಾಗ್ತಿದೆ. ಅಲ್ಲದೆ 1 ಕೆಜಿ ಬೆಳ್ಳಿ 4 ಲಕ್ಷಕ್ಕೆ ಹೋಗಿ ತಲುಪಲಿದೆ ಅಂತ ಅಂದಾಜಿಸಲಾಗ್ತಿದ್ದು, ಹೀಗಾಗಿ ಚಿನ್ನ ಬೆಳ್ಳಿಯನ್ನ ಇನ್ನು 1 ವರ್ಷ ಖರೀದಿಸೋದು ಯಾವುದೇ ಕಾರಣಕ್ಕೂ ಸೂಕ್ತವಲ್ಲ. 15% ಆಗಿರೋದ್ರಿಂದ 1 ಗ್ರಾಮಿಗೆ 1,250 ರೂಪಾಯಿ ಗೋಲ್ಡ್ ರೇಟಲ್ಲಿ, ಸಿಲ್ವರ್ ಅಲ್ಲಿ 30 ರೂಪಾಯಿ 1 ಗ್ರಾಮಿಗೆ, ಎರಡೂ ಕೂಡ ರೇಟ್ ಜಾಸ್ತಿ ಆಗೋಗ್ಬಿಟ್ಟಿದೆ. ಇದು ಗ್ರಾಹಕರ ಮೇಲೆ ಹೊಡೆತ ಆಗುತ್ತೆ. ಈ ಆಭರಣ ಚಿನ್ನ ಖರೀದಿ ಮಾಡೋರು ಯಾರು? ಬಡವರು, ಮಧ್ಯಮ ವರ್ಗದವರು, ಅಪ್ಪರ್ ಮಿಡಿಲ್ ಕ್ಲಾಸ್ ಇಂಥವ್ರು ಖರೀದಿ ಮಾಡ್ತಾರೆ. ಅವ್ರು ಎಲ್ಲಿಂದ ಖರೀದಿ ಮಾಡಕ್ ಸಾಧ್ಯ? ಪ್ರಧಾನಮಂತ್ರಿ ಅವರು ಹೇಳಿರೋದು ಒಂದು ಎಮೋಷನಲ್ ರಿಕ್ವೆಸ್ಟ್ ಮಾಡಿದ್ದಾರೆ. ಅವರು ಏನು ನಮ್ಮ ಫಾರಿನ್ ಎಕ್ಸ್ಚೇಂಜ್ ಕಾಪಾಡೋದಕ್ಕೆ. ಯಾಕೆಂದ್ರೆ ಇವಾಗ ಚಿನ್ನನ ಸ್ವಲ್ಪ ಹೋಲ್ಡ್ ಮಾಡಿ, ಅವರು ಹೇಳ್ತಾ ಇರೋದು ಸಂಪೂರ್ಣ ನಿಲ್ಲಿಸಿ ಅಂತ ಹೇಳಿಲ್ಲ, ಬ್ಯಾನ್ ಅಂತ ಹೇಳಿಲ್ಲ. ಅವರು ಪೋಸ್ಟ್ಪೋನ್ ಮಾಡಿ 1 ವರ್ಷಕ್ಕೆ, ಈ ಯುದ್ಧದ ಮುಗಿಯೋ ತನಕನೂ ಒಂದು ಈ ಪೀರಿಯಡ್ ಆಫ್ ಅನ್ಸರ್ಟಿನಿಟಿ ನೋಡಿಕೊಂಡು ಅದನ್ನು ಕಮ್ಮಿ ಮಾಡಿ ಅಂತ ಹೇಳಿದ್ದಾರೆ. ಮೋದಿ ಮನವಿಗೆ ಕೆಲವರು ಸಮರ್ಥಿಸಿಕೊಳ್ತಿದ್ರೆ ಮತ್ತೆ ಕೆಲವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಸಾಲಿಡ್ ಗೋಲ್ಡ್ ಖರೀದಿ ಮಾಡೋರ ವಿರುದ್ಧ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಅದನ್ನ ಬಿಟ್ಟು ಚಿನ್ನಾಭರಣ ಖರೀದಿ ಮಾಡೋ ಮಧ್ಯಮ ವರ್ಗದವರಿಗೆ ಬರೆ ಹಾಕಿದ್ರೆ ಹೇಗೆ? ತಾಳಿ, ಸರ, ಓಲೆ ಇಲ್ಲದಿದ್ರೆ ಮದುವೆ ಹೇಗ್ ಮಾಡೋದು ಅಂತಿದ್ದಾರೆ. ಏನಾದ್ರು ನಾವು ಕಾರ್ಯಕ್ರಮ ಮಾಡಿದ್ರೆ ಸ್ವಲ್ಪ ಬಂಗಾರ ತಗೋಬೇಕಾಕೈತಿ, ಮತ್ತು ಮುಂದೆ ರೇಟ್ ಜಾಸ್ತಿ ಆಕೈತೆ ಅಂತ ಹೆದರಿಕೆನೂ ಇದೆ ರೀ. ಹಾಗಾಗಿ ಕಾರ್ಯಕ್ರಮಕ್ಕೆ ಅವಶ್ಯಕತೆ ಇದ್ರೆ ನಾವು ಮತ್ತೆ ತಗೊಳ್ಬೇಕಾಕೈತಿ, ಇಲ್ಲ ಅನ್ನಕ್ಕೆ ಬರುವುದಿಲ್ಲ. ಯಾಕಂದ್ರೆ ಮುಂದೆ ಮತ್ತೆ ಡಬಲ್ ಟಿಬಲ್ ರೇಟ್ ಆತಂದ್ರೆ ನಮಗೂ ಮತ್ತೆ ಭಾಳ ನುಕ್ಸಾನ್ ಆಕೈತಿ. ಆಕ್ಚುಲಿ ಏನು ನೆಸೆಸಿಟಿ ಇದೆ, ಇವಾಗ ತಾಲಿ ತಗೊಳ್ಳೋದಿರ ಮದುವೆ ಆಗಲ್ಲ. ಸೊ ಬೇಸಿಕ್ ರಿಂಗ್ ಇರ್ಬೋದು, ಬಳೆ ಇರೋದು, ಅದಷ್ಟು ಮದುವೆ ಹೆಣ್ಣಿಗೆ ಬೇಕೇ ಬೇಕು, ಅಥವಾ ಮದುವೆ ಗಂಡಿಗೆ ಏನು ಬೇಸಿಕ್ ಇದೆ ಅದು ಬೇಕೇ ಬೇಕು, ಅದಷ್ಟು ತಗೋಬೇಕಾಗುತ್ತೆ. ಮದುವೆ ಅದು ಇದು ಅಂತ ಪ್ಲಾನ್ ಮಾಡ್ಕೊಂಡವರಿಗೆ ಬಂಗಾರದ ಬರೆ ಬೀಳೋದಂತೂ ಗ್ಯಾರಂಟಿ. ಸರ್ಕಾರ ಏನಾದರೂ ಕೊಂಚ ಬದಲಾವಣೆ ಮಾಡುತ್ತಾ ಅಥವಾ ಬೆಲೆ ಏರಿಕೆಯ ಬಿಸಿ ಮುಟ್ಟಿಸುತ್ತಾ ಕಾದು ನೋಡಬೇಕು. ಮಾದೇಶ್ ಸಿ, ನ್ಯೂಸ್ 18 ಬೆಂಗಳೂರು. ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರೋ ದರ್ಶನ್ ಪಾಲಿಗೆ ನಾಳೆ ಮಹತ್ವದ ದಿನ. ಯಾಕಂದ್ರೆ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ಬೇಲ ಜೈಲ ಅನ್ನೋದು ನಾಳೆ ನಿರ್ಧಾರ ಆಗಲಿದೆ.
ನಾಳೆ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ. ಬೇಲೋ ಜೈಲೋ ದರ್ಶನ್ ಪಾಲಿಗೆ ಡಿ-ಡೇ. ದರ್ಶನ್ ಪಾಲಿಗೆ ನಾಳೆ ಮಹತ್ವದ ದಿನ. ಯಾಕಂದ್ರೆ ಕೊಲೆ ಕೇಸಿನಲ್ಲಿ ಜೈಲು ಸೇರಿರೋ ದಾಸ ಹೊರ ಬರ್ತಾರೋ ಗೆಲ್ವೋ ಅನ್ನೋದು ನಾಳೆ ಗೊತ್ತಾಗಲಿದೆ. ಜಾಮೀನು ಕೋರಿ ಸುಪ್ರೀಂ ಅಂಗಳಕ್ಕೆ ಕಾಲಿಟ್ಟಿರೋ ದರ್ಶನ್ ಒಂದೊಂದು ದಿನವನ್ನು ಒಂದೊಂದು ಯುಗದಂತೆ ಕಳೀತಿದ್ದಾರೆ. ನಾಳೆ ಜಾಮೀನು ಸಿಗತ್ತೋ ಗೆಲ್ಲುವೋ ಅನ್ನೋ ಟೆನ್ಷನ್ನಲ್ಲಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಿದ್ದಾರೆ. ಆದ್ರೆ ಕಾಟೇರನ ಜಾಮೀನು ಕನಸಿಗೆ ಕೊಳ್ಳಿಗಿಡೋದಕ್ಕೆ ಸಕಲ ತಯಾರಿ ಕೂಡ ನಡೆದಿದೆ. ದರ್ಶನ್ ಜೈಲು ಸೇರಿ ಬರೋಬ್ಬರಿ 8 ತಿಂಗಳ ಮೇಲಾಯ್ತು. ಇವತ್ತಿನವರೆಗೂ ಹೊರ ಬರ್ತಾರಾ ಗೆಲ್ವಾ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿ ಕಾಡ್ತಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿರೋ ದರ್ಶನ್ ಜೈಲಲ್ಲಿ ನರಕ ಅನುಭವಿಸ್ತಿದ್ದೀನಿ ಅಂತ ತಮ್ಮ ಕಣ್ಣೀರ ಕಥೆಯನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ರು. ಇದರ ಜೊತೆಗೆ ಸಾಲು ಸಾಲು ಆರೋಪಗಳ ಸುರಿಮಳೆಗೈದಿದ್ರು. ಹೀಗಾಗಿ ಸತ್ಯಾಸತ್ಯತೆಗಳ ಅಫಿಡವಿಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಈ ಮೂಲಕ ದರ್ಶನ್ ಮಾಡಿರೋ ಎಲ್ಲ ಆರೋಪಗಳಿಗೂ ಉತ್ತರ ಕೊಡೋ ಕೆಲಸ ಮಾಡಲಾಗಿದೆ. ಜೈಲಿನಲ್ಲಿ ಸಹ ಖೈದಿಗಳಿಂದ ಬೆದರಿಕೆ. ಜೈಲಿನಲ್ಲಿ ಸಹ ಖೈದಿಗಳ ಜೊತೆ ದರ್ಶನ್ಗೆ ಸಂಪರ್ಕವಿಲ್ಲ. ಸಿಸಿಟಿವಿ ವಿಡಿಯೋ ಸಮೇತ ಉತ್ತರ ನೀಡಿದ್ದೇವೆ. ಜೈಲಿನಲ್ಲಿ ನಿಂದನೆ, ಮೂದಲಿಕೆ, ಪ್ರಚೋದನೆ ಇದೆ. ಸಪರೇಟ್ ಸೆಲ್ನಲ್ಲಿ ದರ್ಶನ್ ಇದ್ದಾರೆ. ಸಂಬಂಧಿಸಿದ ಸಿಸಿಟಿವಿ ದೃಶ್ಯಾವಳಿ ಇದೆ. ಬಾಡಿ ಓನ್ ವಿಡಿಯೋ ಸಮೇತ ವರದಿ ಕೊಟ್ಟಿದ್ದೇವೆ. ನನ್ನ ಜೀವಿಸುವ ಹಕ್ಕನ್ನ ಕಸಿಯಲಾಗಿದೆ. ಜೈಲಿನ ನಿಯಮದಂತೆ ವ್ಯವಸ್ಥೆ ಮಾಡಿದ್ದೇವೆ. ಕುಟುಂಬದವರ ಭೇಟಿಗೆ ಸಮಾನ ಸಮಯ ನೀಡುತ್ತಿಲ್ಲ. ನಾವು ಒಪ್ಪಿದ್ದೇವೆ, ದರ್ಶನ್ ಇನ್ನೂ ಒಪ್ಪಿಲ್ಲ. ಮನೆಯಿಂದ ಆಹಾರ, ಬಟ್ಟೆ ಪಡೆಯಲು ಬಿಡುತ್ತಿಲ್ಲ. ಜೈಲಿನ ನಿಯಮದಂತೆ ಸೌಲಭ್ಯ ನೀಡಲಾಗುತ್ತಿದೆ. ವಿಚಾರಣಾಧೀನ ಕೈದಿಗಳಿಗೆ ನೀಡುವ ಸೌಲಭ್ಯಗಳಿವೆ. ನಿಯಮ ಮೀರಿ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ. ಕ್ವಾರಂಟೈನ್ ಸೆಲ್ ಎಂಬುದು ಇಲ್ಲ. ಕೋವಿಡ್ ಸಮಯದಲ್ಲಿ ಕ್ವಾರಂಟೈನ್ ಸೆಲ್ ಇತ್ತು. ಈಗ ಸಾಮಾನ್ಯ ಸೆಲ್ನಲ್ಲಿ ಇಡಲಾಗಿದೆ. ಒಟ್ಟಲ್ಲಿ ದರ್ಶನ್ ಪರ ವಕೀಲರು ಮಾಡಿದ ಎಲ್ಲ ಆರೋಪಗಳಿಗೂ ಎಸ್ಪಿಪಿ ಪ್ರಸನ್ನಕುಮಾರ್ ವರದಿ ಮೂಲಕ ಪ್ರತ್ಯುತ್ತರ ನೀಡಿದ್ದಾರೆ. ಹೀಗಾಗಿ ನಾಳೆಯ ತೀರ್ಪು ಏನಾಗಲಿದೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಗಂಗಾಧರ್ ವಾಗಟ ಜೊತೆ ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಪೋಕ್ಸೋ ಸುಳಿಯಲ್ಲಿ ಸಿಲುಕಿರೋ ವಚನಾನಂದ ಶ್ರೀಗಳಿಗೆ ಪೊಲೀಸರ ಬಿಸಿ ಎದುರಾಗಿದೆ. ವಿಚಾರಣೆಗೆ ಎದುರಾಗಿದ್ದ ಶ್ರೀಗಳನ್ನ ಸತತ 5 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ. ಅಲ್ಲದೆ ಮೆಡಿಕಲ್ ಚೆಕಪ್ ಸಹ ನಡೆದಿದೆ. ಕಾನೂನನ್ನು ಗೌರವಿಸುತ್ತೇವೆ. We abide by the law. ವಚನಾನಂದ ಶ್ರೀಗೆ ಸುತ್ತಿಕೊಂಡ ಪೋಕ್ಸೋ ಕಂಟಕ. ಠಾಣೆಗೆ ಕರೆತಂದು ಕಾಕಿ ಡ್ರಿಲ್, ಮೆಡಿಕಲ್ ಟೆಸ್ಟ್. ವಚನಾನಂದ ಶ್ರೀ ಸುತ್ತ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಸುತ್ತಕೊಂಡಿದೆ. ಪೋಕ್ಸೋ ಕೇಸ್ ದಾಖಲಾಗ್ತಿದ್ದಂತೆ ಭಕ್ತರ ಜೊತೆಗೆ ಜನರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಒಂದ್ ಕಡೆ ಪೀಠದ ಫೈಟ್, ಮತ್ತೊಂದ್ ಕಡೆ ಅನುದಾನದ ಕುಸ್ತಿ. ಅದರ ಮಧ್ಯೆ ಈಗ ಪೋಕ್ಸೋ ಕಂಟಕ ಎದುರಾಗಿದೆ. ಶ್ರೀಗಳ ಮೇಲೆ ಲೈಂಗಿಕ ಕಿರುಕುಳ ಕೇಸ್ ದಾಖಲಾಗಿರೋ ಹಿನ್ನೆಲೆಯಲ್ಲಿ ಪೊಲೀಸರು 5 ಗಂಟೆಗಳ ಕಾಲ ಡ್ರಿಲ್ ಮಾಡಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದ ಬಾಲಕನ ಮೇಲೆ ಶ್ರೀಗಳು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಸಂತ್ರಸ್ತ ಬಾಲಕನ ತಾಯಿಯೇ ಪೊಲೀಸ್ ಠಾಣೆ ಮೆಟ್ಟಿಲೇರಿ ದೂರನ್ನು ಕೊಟ್ಟಿದ್ರು. ಹೀಗಾಗಿ ಹರಿಹರ ಗ್ರಾಮಾಂತರ ಠಾಣೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಇವತ್ತು ವಿಚಾರಣೆಗೆ ಹಾಜರಾಗಿದ್ದ ಗ್ರಾಮೀಣ ವಿಭಾಗದ ಡಿವೈಎಸ್ಪಿ ಬಸವರಾಜ್, ಪಿಎಸ್ಐ ಸುರೇಶ್ ಸಗರಿ ಹಾಗೂ ಪಿಎಸ್ಐ ಮಂಜುಳಾ ಸತತ 5 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ರು. ಇನ್ನು ಪೊಲೀಸರ ವಿಚಾರಣೆ ಬಳಿಕ ಹರಿಹರ ತಾಲೂಕು ಆಸ್ಪತ್ರೆಯಲ್ಲಿ 1 ಗಂಟೆಗಳ ಕಾಲ ವೈದ್ಯಕೀಯ ತಪಾಸಣೆಯನ್ನು ನಡೆಸಲಾಯಿತು. ಬಳಿಕ ಮಠಕ್ಕೆ ವಾಪಸ್ಸಾಗಿದ್ದು ಮತ್ತೆ ವಿಚಾರಣೆಗೆ ಕರೆದಾಗ ಬರುವಂತೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರಂತೆ. ಈ ವೇಳೆ ಮಾತನಾಡಿದ ಶ್ರೀಗಳು, ನನಗೆ ಕಾನೂನು ಮೇಲೆ ಗೌರವ ಇದೆ, ಕಾನೂನು ಪಾಲಿಸುತ್ತೇನೆ ಅಂತಂದ್ರು. ಕಾನೂನನ್ನು ಗೌರವಿಸುತ್ತೇವೆ, ಕಾನೂನನ್ನು ಪರಿಪಾಲಿಸುತ್ತೇವೆ. ವಿ ರೆಸ್ಪೆಕ್ಟ್ ದ ಲಾ, ವಿ ಅಬೈಡ್ ಬೈ ದ ಲಾ. ಪೋಕ್ಸೋ ಎಕ್ಸಾಮಿನೇಷನ್ಗೆ ಕರ್ಕೊಂಡು ಬಂದಿದ್ರು. ಅವೆಲ್ಲ ಪರೀಕ್ಷೆಗಳು ಆಗಿದ್ದವು.
ಆಮೇಲೆ ನಾವು ಸರ್ಜಿಕಲ್ ಒಪಿನಿಯನ್ ತೊಗೊಂಡಿದ್ವಿ. ಆಮೇಲೆ ಉಗುರುಗಳು ಆಯಿತು, ಪಿನಲ್ ಶಾಬ್, ಇವೆಲ್ಲ ಏನೇನು ಪೋಕ್ಸೋ ಕೇಸಿಗೆ ಕಲೆಕ್ಟ್ ಮಾಡ್ತೀವೋ ಅವೆಲ್ಲ ಕರೆಕ್ಟ್ ಮಾಡಿ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಮಾಡಿಕೊಟ್ಟಿರ್ತೀವಿ. ಹಾಗೂ ಸರ್ಜರಿ ಒಪಿನಿಯನ್ ಫಾರ್ ಪೊಟೆನ್ಸಿನೂ ತೊಗೊಂಡಿರ್ತೀವಿ. ಒಟ್ನಲ್ಲಿ ವಚನಾನಂದ ಶ್ರೀಗೆ ಮೇಲಿಂದ ಮೇಲೆ ಸಂಕಷ್ಟ ಸುತ್ತಕೊಳ್ತಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕಿದೆ. ಸಂಜಯ್, ನ್ಯೂಸ್ 18 ದಾವಣಗೆರೆ.